ಎವ್ರಿವನ್, ವೆಲ್ಕಮ್ ಟು ಲಾಶಾ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಯುಗಾದಿ ಸ್ಪೆಷಲ್ ಖರ್ಜೂರದ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಲಾಶಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಸೋನಾ ಮಸೂರಿ ರೈಸನ್ನು ನಾನಿಲ್ಲಿ ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದ್ರ ಜೊತೆಗೆ 4 kg ಡೇಟ್ಸನ್ನು ಕೂಡ ಬಿಸಿನೀರಿನಲ್ಲಿ 4 ತಾಸು ನೆನೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನೀಗ ಬೀಜನ ರಿಮೂವ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಹಾಗೆ ನೆನೆಸಿರುವಂಥ ನೀರನ್ನು ಕೂಡ ಆ ಡೇಟ್ಸನ್ನು ನೆನೆಸಿದೆಯಲ್ಲ ಅದು ಆ ನೀರನ್ನು ಕೂಡ ಸ್ವಲ್ಪ ಸೇರಿಸ್ಬಿಟ್ಟು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 3 ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಸೇರಿಸಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಅದನ್ನು ಒಂದು ಪಾತ್ರೆ ತೆಗೆದಿಟ್ಬಿಟ್ಟು ಅದೇ ಮಿಕ್ಸಿ ಜಾರಿಗೆ 2 ಕಪ್ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಕಾಯಿ ಹಾಲನ್ನು ತೆಗಿತಿದ್ದೀನಿ. ಈ ರೀತಿ ಸ್ಟೇನರಲ್ಲಿ ಹಾಕಿಬಿಟ್ಟು ಗಟ್ಟಿಯಾಗಿ ಹಿಂಡಿ ಗಟ್ಟಿ ಹಾಲನ್ನು ತೆಗಿಬೇಕು. ನೋಡಿ ಇದು ರೆಡಿಯಾಗಿದೆ. ಈಗ ನಾನು ಹಿಂಡಿರುವ ಕಾಯನ್ನು ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೀರನ್ನು ಸೇರಿಸಿ ರುಬ್ಕೊಂಡು ಇನ್ನೊಮ್ಮೆ ತೆಳುವಾಗಿರುವಂಥ ಕಾಯಿ ಹಾಲನ್ನು ತೆಗಿತಾ ರೆಡಿ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆನ ತಗೊಂಡು ರುಬ್ಬಿಟ್ಕೊಂಡಿರುವಂತಹ ಖರ್ಜೂರದ ಪೇಸ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ತೆಳುವಾದ ಕಾಯಿ ಹಾಲನ್ನು ಕೂಡ ಸೇರಿಸ್ಕೊಳ್ತೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಕಪ್ಪು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಕಡಿಮೆ ಸೇರಿಸಿದ್ರು ಕೂಡ ನಡೆಯುತ್ತೆ, ಡೇಟ್ಸ್ ಆಲ್ರೆಡಿ ಸ್ವೀಟೇ ಇರುತ್ತಲ್ವ. ಹಾಗೆ ಇದಕ್ಕೆ 4 ಲವಂಗವನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೇನೆ. ಇದು ಒಂದು ಕುದಿ ಬಂದ ನಂತರ ಗಟ್ಟಿಯಾದಂಥ ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ 1 ಚಿಟಿಕೆಯಷ್ಟು ಸೇರಿಸಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಗೋಧಿ ರವೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಕೊನೆಯಲ್ಲಿ ಸೇರಿಸ್ಕೊಂಡು 1-2 ನಿಮಿಷ ಕುದಿಸ್ಕೊಳ್ತೇನೆ. ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಸಖತ್ತಾದಂಥ ಒಂದು ಖರ್ಜೂರದ ಪಾಯಸ ರೆಡಿಯಾಗುತ್ತೆ. ಈ ರೆಸಿಪಿ ಇಷ್ಟವಾದರೆ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.